ವರ್ಗದ ಜನಾಂಗಕ್ಕೆ ಗೌರವ ಕೊಟ್ಟಂತ ವ್ಯಕ್ತಿ. ಎಲ್ಲರಿಗೂ ಕೆಂಪೇಗೌಡ ಸೌಹಾರ್ದ ಬ್ಯಾಂಕ್ನಲ್ಲಿ ಸದಸ್ಯತ್ವ ಸಿಗುತ್ತೆ. ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದ ಜನಾಂಗಕ್ಕೆ ಗೌರವ ಕೊಟ್ಟಂತಹ ಮಹಾನ್ ವ್ಯಕ್ತಿ. ನಮ್ಮ ಬ್ಯಾಂಕಿನಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ಎಲ್ಲ ವರ್ಗದವರಿಗೂ ಸದಸ್ಯತ್ವ ಸ್ಥಾನ ಸಿಗುತ್ತೆ. ಕೆಂಪೇಗೌಡ ಅವರು ನಿರ್ಮಿಸಿದ ಬೆಂಗಳೂರು ವಿಸ್ತಾರಗೊಳ್ಳುತ್ತಿರುವುದು ಅತ್ಯಂತ ಸ್ವಾಗತ ಸಂಗತಿ ಎಂದು ಬ್ಯಾಂಕಿನ ಅಧ್ಯಕ್ಷ ಪಂಚರಾಮಚಂದ್ರಪ್ಪ ತಿಳಿಸಿದರು. ಹೌದು, ಇಂದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊನ್ನುಡಿಕೆಯಲ್ಲಿರುವ ನಾಡಪ್ರಭು ಕೆಂಪೇಗೌಡ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಬ್ಯಾಂಕ್ನ 7ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಸದಸ್ಯರೆಲ್ಲರೂ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿದರು. ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವರ್ಷದಿಂದ ವರ್ಷಕ್ಕೆ ಬ್ಯಾಂಕಿನ ಆದಾಯ ಬಲವರ್ಧನೆಯಾಗ್ತಿದೆ. ವರ್ಷದ ಲೆಕ್ಕದ ಬುಕ್ ಅನ್ನು ಎಲ್ಲರ ಮುಂದೆ ಓದಿ ಸದಸ್ಯರ ಒಪ್ಪಿಗೆ ಪಡೆಯಲಾಗಿದೆ. ಈ ವರ್ಷದಲ್ಲಿ ಅತಿ ಹೆಚ್ಚಿನದಾಗಿ ಸದಸ್ಯತ್ವ ನೋಂದಣಿಯಾಗಿದೆ. ಮುಂಬರುವ ದಿನಗಳಲ್ಲಿ ಈ ಸದಸ್ಯತ್ವ 1000 ಜನಕ್ಕೂ ಹೆಚ್ಚಿನದಾಗಿ ಮುನ್ನುಗ್ಗಬೇಕು ಎಂದರು. ನಾಡಪ್ರಭು ಕೆಂಪೇಗೌಡ ಜಯಂತಿಯ 516ನೇ ವರ್ಷದ ಶುಭಾಶಯಗಳು. ಕೆಂಪೇಗೌಡರು ಒಂದು ಜಾತಿ ಸೀಮಿತನಾ ಇಲ್ಲ ಎಲ್ಲ ವರ್ಗದವರೆಗೂ ಸೀಮಿತನಾ? ಕೆಂಪೇಗೌಡರು ಜಾತಿ ಸೀಮಿತ ಆಗಿಲ್ಲ, ಎಲ್ಲ ವರ್ಗದವರು ಕೂಡ ಅವರ ಮಹಾನ್ ನಾಯಕ. ಅಂದರೆ ನಮ್ಮ ಬೆಂಗಳೂರನ್ನು ಕಟ್ಟಿ ಬೆಳೆಸಂತ ಮಹಾನ್ ನಾಯಕ ಅಂದರೆ ಬೆಂಗಳೂರಲ್ಲಿ ಯಾರು ವಿಧಾನಸೌಧ ಒಬ್ಬರೇ. ಈ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ವಿಸ್ತರಣೆ ಮಾಡವ್ರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿಸ್ತರಣೆ ಅಭಿಪ್ರಾಯ ಏನಿದೆ, ವಿಸ್ತರಣೆ ಚೆನ್ನಾಗಿ ಬೆಳೀತಾ ಇದೆ. ಇನ್ನು ನಮ್ಗೆಲ್ಲರಿಗೂ ಕೂಡ ಖುಷಿ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡ ಹೆಸರು ಮೇಲೆ ಬೆಂಗಳೂರು ಈ ಮಟ್ಟಿಗೆ ಬೆಳೀತಾ ಇದೆ. ವಿಶ್ವನೇ ನೋಡುವಂಥದ್ದು ನಮ್ಮ ಬೆಂಗಳೂರನ್ನು ವಿಶ್ವನೇ ಇವತ್ತು ನೋಡಿ ಬೆಳೆಯುವಂಥ ಕೆಲಸ. ಅದನ್ನು ಹೆಚ್ಚು ಮಾಡಿಕೊಂಡು ಇನ್ನು ಬ್ಯಾಂಕನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯೋದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಏನು ನಿರ್ದೇಶಕರಿದ್ದಾರೆ ನಾವೆಲ್ಲ ನಿರ್ದೇಶಕರು ಶ್ರಮಪಟ್ಟು ಬ್ಯಾಂಕನ್ನು ಬೆಳೆಸ್ಕೊಂಡು ಹೋಗ್ತೀವಿ. ಅಂದರೆ ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಬ್ಯಾಂಕಿಂದ? ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟು ಸ್ತ್ರೀಶಕ್ತಿ ಸಂಘದ ಮುಖಾಂತರ ಬಡವ್ರನ್ನ ಒಳ್ಳೆ ವಾಹಿನಿ ತರುವಂಥ ಕೆಲಸನ ನಾವು ಮಾಡ್ತೀವಿ. ಈಗಾಗಲೇ ಸೇರ್ದಾರ ಎಷ್ಟು ಜನ ಇದ್ದಾರೆ ಈ ಬ್ಯಾಂಕಿಗೆ? ಸೇರ್ದಾರ 350 ಜನ ಇದೆ. ಸ್ಥಳೀಯವಾಗಿ ಎಲ್ಲ ಜನಕ್ಕೂ ಇದರಲ್ಲಿ ಆದ್ಯತೆ ಇದೆಯಾ? ಎಲ್ಲ ಜನಾಂಗ ಇಲ್ಲಿ ನಮ್ಮ ಕಮಿಟಿಲೂ ಕೂಡ ಎಲ್ಲ ಜನಾಂಗ SC ST BC MA ಜನರಲ್ ಎಲ್ಲ ಕೂಡ ಕಮಿಟಿಲಿ ನಾವು ಎಲ್ಲರೂ ಕೂಡ ಮಾಡ್ತೀವಿ. ಇನ್ನು ಇದೇ ವೇಳೆ ಕೆಂಪೇಗೌಡ ಬ್ಯಾಂಕಿನ ಸಹಕಾರ ಸಂಘದಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೂಡ ನೀಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಸದಸ್ಯರುಗಳು, ಬ್ಯಾಂಕಿನ ಸದಸ್ಯರುಗಳು, ಗ್ರಾಮಸ್ಥರು ಹಾಜರಿದ್ದರು. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.